ನಮ್ಮನ್ನ ಕಾಡಿಸ್ತಾ ಇದ್ದೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಮಾಡಬಹುದಾಗಿತ್ತು. ನಿಜಕ್ಕೂ ಈ ಕೋವಿಡ್ ಪಿಡುಗು ಈ ಅಭಿವೃದ್ಧಿ ಕಾರ್ಯಕ್ಕೆ ಕಂಟಕ ಆಯಿತು ಅನ್ನುವಂಥ ನೋವು ನನ್ನನ್ನು ಕಾಡ್ತಾ ಇದೆ. ಇದರ ಮಧ್ಯೆನೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ, ಶಾಸಕರ ಸಹಕಾರದಿಂದ ಇವತ್ತು ಈ ಒಂದು ಸ್ಥಿತಿಗೆ ಬಂದು ನಾವು ತಲುಪಿದ್ದೇವೆ. ಬಹುಶಃ ಈಗಾಗಲೇ ಚರ್ಚೆ ಆಗಿದೆ. ಬರಗಾಲದ ಒಂದು ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬಂದೆ. ಆದರೆ ಕೆಲವೇ ದಿವಸದಲ್ಲಿ ಎಲ್ಲ ಜಲಾಶಯಗಳು ತುಂಬಿ ತುಳುಕ್ತು, ಕೆರೆಕಟ್ಟೆಗಳು ತುಂಬಿತು. ಆದರೆ ಸಾವಿರಾರು ಗ್ರಾಮಗಳು ಜಲಾವೃತಗೊಂಡು ಅಕ್ಷರಶಃ 1 ಲಕ್ಷಕ್ಕೂ ಹೆಚ್ಚು ಮನೆಗಳು ನೆಲಸಮಾದ ದಾರುಣ ದೃಶ್ಯವನ್ನ ನಾನು ನೋಡಬೇಕಾಯಿತು. ಬಹುಶಃ ಒಂದು ರೀತಿ ಅಗ್ನಿ ಪರೀಕ್ಷೆ ಅದು. ಆಗ ನಾನೊಬ್ಬನೇ ಮುಖ್ಯಮಂತ್ರಿ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಇರಲಿಲ್ಲ. ಸುಮಾರು 3-4 ತಿಂಗಳ ಕಾಲ ಆ ಭಾಗದಲ್ಲಿ ಓಡಾಟ ಮಾಡಿ ಆ ಜಲಾವೃತಗೊಂಡಂತಹ ಗ್ರಾಮಗಳಿಗೆ ಹೋಗಿ ಅವ್ರಿಗೆ ಸ್ವಾಂತನ ಹೇಳಿ ಶಾಲಾ ಕಾಲೇಜುಗಳಲ್ಲಿ ಅವರು ಉಳಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಸುಮಾರು 5 ಲಕ್ಷ ರೂಪಾಯಿ ಮಂಜೂರು ಮಾಡಿ ಒಂದೊಂದು ಮನೆಗೆ ಆ ಮನೆಗಳನ್ನು ಕಟ್ಟಿಸ್ಕೊಡುವಂಥ ಕೆಲಸ ಮಾಡುವಂಥ ಒಂದು ಕೆಲಸವನ್ನ ನಾವು ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ನಾನು ಮಾಡಿದ್ದೇನೆ. ನಮ್ಮ ಪ್ರಧಾನಿಯವರ ಕಿಸಾನ್ ಸನ್ಮಾನ್ ಯೋಜನೆ ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಸಂಕಷ್ಟಕ್ಕೆ ಒಳಗಾಗಿರುವಂಥ ಈ ದೇಶದ ಪ್ರತಿಯೊಬ್ಬ ರೈತನಿಗೆ 6,000 ರೂಪಾಯಿ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕಾಗಿ ನಾನು ರೈತರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಂದ ಸ್ಫೂರ್ತಿ ಪಡೆದು ಈ ಕಿಸಾನ್ ಸನ್ಮಾನ ಯೋಜನೆಯನ್ನ ಕರ್ನಾಟಕದಲ್ಲೂ ರೈತರಿಗೆ ಹೆಚ್ಚುವರಿಯಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ 50 ಲಕ್ಷ ರೈತರಿಗೆ ಪ್ರತಿಯೊಬ್ಬರಿಗೆ 2 ಕಂತಲ್ಲಿ 2 ಸಾವಿರದಂತೆ 4,000 ರೂಪಾಯಿ ನಾವು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ಇದಕ್ಕೆ ಪ್ರೇರಣೆ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಆ ಕೆಲಸವನ್ನು ಮಾಡಿದ್ದೇವೆ. ರೈತನ ಸಂಕಷ್ಟಕ್ಕೆ ಸ್ಪಂದಿಸ್ತೇವೆ. ರೈತ ನೇಕಾರ ನಮ್ಮೆರಡು ಕಣ್ಣಿದ್ದಂತೆ. ನಾನು ಒಂದು ಬಡ್ಜೆಟ್ನಲ್ಲಿ ಮಂಡನೆ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ. ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆಗಳನ್ನು ಇದು ಮೊದಲು, ಆಮೇಲೆ ಉಳಿದುವುದಿಲ್ಲ. ಈ ಮಾತನ್ನು ನಾನು ಹೇಳಿದ್ದೆ. ಅದೇ ರೀತಿ ನನ್ನ ಆಡಳಿತ ಅವಧಿಯಲ್ಲಿ ಇದುವರೆಗೆ ಆ ರೈತ, ಆ ಕೃಷಿ ಕಾರ್ಮಿಕ, ಆ ನೇಕಾರ, ಆ ದಲಿತ ವರ್ಗದ ಕುಟುಂಬದವರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದ ಯೋಚನೆಯನ್ನು ಮಾಡೋದು. ದಲಿತ ಮೊಹಲ್ಲಗಳಿಗೆ ಹೋದೋ ಅವರ ಸಂಕಷ್ಟಗಳನ್ನು ವಿಚಾರಿಸ್ತೋ, ಅವರ ಮನೆಯಲ್ಲೇ ಊಟ ಮಾಡಿ, ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಅವರ ಸಂಕಷ್ಟಕ್ಕೆ ಸ್ಪಂದಿಸುವಂತ